ನಮಸ್ಕಾರ. ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 6 ವರಗಳು ಯಾವುವು? ವೃಷಭ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ವೃಷಭ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ? ಅವರಿಗಿರ್ತಕ್ಕಂಥ ಆರ್ಥಿಕ ಸವಾಲುಗಳು ಏನು? ಈ ರಾಶಿಯವರ ಅದೃಷ್ಟ ಡಬಲ್ ಆಗತ್ತಾ? ಇವರ ಜೀವನದಲ್ಲಿ ಏನೆಲ್ಲ ಲಾಭಗಳು, ನಷ್ಟಗಳು, ಹಾಗೆ ಯಾವೆಲ್ಲ ಸಂಚಾರಗಳು ಇವಿಗೆ ಶುಭವಾಗ್ತಾ ಹೋಗುತ್ತೆ? ಈ ರಾಶಿಯವರು ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ಬೇಕು ಅಂದ್ರೆ ಏನೆಲ್ಲ ಅನುಸರಣೀಯ ಕ್ರಮಗಳನ್ನ ಅನುಸರಿಸಬೇಕು? ಜೊತೆಗೆ ಈ ರಾಶಿಯವರು ವೈವಾಹಿಕ ಜೀವನದಲ್ಲಿ, ರಾಜಕೀಯ ರಂಗದಲ್ಲಿ, ಕೆಲಸದ ಸ್ಥಳದಲ್ಲಿ ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾ? ವಿವಾಹೇತರ ಸಂಬಂಧಗಳು ಹೇಗಿರುತ್ತೆ? ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ವೃಷಭ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ 10 ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಈ ಒಂದು ಸಂದರ್ಭ ಬಹಳಷ್ಟು ಸಮೃದ್ಧಿಯಿಂದ ಕೂಡಿರುತ್ತೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಹೊಸ ಭರವಸೆಗಳು ಮತ್ತು ಜೀವನದ ಹೊಸ ಪ್ರಯಾಣದ ಆರಂಭವಾಗಲಿದ್ದು, ಪ್ರತಿಯೊಬ್ಬರು ಕೂಡ ಈ ಒಂದು ಸಂದರ್ಭದಲ್ಲಿ ಅನೇಕ ಕನಸುಗಳನ್ನ ಕಂಡಿರ್ತೀರಾ. ಅದೇ ರೀತಿ ಶುಭ ಕಾರ್ಯಗಳು ಕೂಡ ನಿಮ್ಮ ಜೀವನದಲ್ಲಿ ಆರಂಭವಾಗ್ತದೆ. ನೀವು ಸಮೃದ್ಧಿಯುತ ಜೀವನವನ್ನ ಕಾಣ್ತೀರಾ. ಜೊತೆಗೆ ನೀವು ಶುಭ ಕಾರ್ಯಗಳನ್ನ ಹೊರತುಪಡಿಸಿ ಒಂದಷ್ಟು ದಾನ ಧರ್ಮಗಳಲ್ಲೂ ಕೂಡ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಾ. ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನ ಕಂಡುಕೊಳ್ತೀರಾ. ಯಾರಿಗೂ ಕೂಡ ಸಾಲವನ್ನ ನೀಡೋಕ್ ಹೋಗ್ಬೇಡಿ, ಹಾಗೆ ಸಾಲವನ್ನ ಕೂಡ ಪಡ್ಕೊಳಕ್ ಹೋಗ್ಬೇಡಿ. ಹೀಗ್ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ. ಆರ್ಥಿಕ ತೊಂದರೆಗಳಿಗೆ ನೀವು ಒಳಗಾಗ್ತೀರಾ. ಇನ್ನು ನೀವು ಮನೆಯಲ್ಲಿ ಒಗ್ಗಟ್ಟು, ಪ್ರೀತಿ ಮತ್ತು ಸಂತೋಷ ಇರುವಂತೆ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿಮ್ಗೆ ನೆಮ್ಮದಿಯುತ ಜೀವನವನ್ನ ಕರುಣಿಸ್ತಾ ಇರ್ತಾಳೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಜಗಳ ಮಾಡ್ಕೊಳಕ್ ಹೋಗ್ಬೇಡಿ. ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಪದೇ ಪದೇ ಅದ್ರ ಬಗ್ಗೆ ಯೋಚಿಸಿ ಮನಸ್ಸನ್ನ ಗೊಂದಲಕ್ಕೆ ಹೀಡ್ ಮಾಡ್ಕೊಳ್ಬೇಡಿ. ಇಲ್ಲದಿದ್ರೆ ಮಾನಸಿಕ ಒತ್ತಡ ಹೆಚ್ಚಾಗಿ ಒಂದಷ್ಟು ನಕಾರಾತ್ಮಕ ಅಂಶಗಳು ನಿಮ್ಮ ಮೈಂಡ್ ಅಲ್ಲಿ ಕೂತ್ಕೊಳ್ಬಹುದು. ಹೀಗಾಗಿ ಸಾಧ್ಯವಾದಷ್ಟು ಪಾಸಿಟಿವ್ ಆಗಿರಿ. ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಸಾಧ್ಯವಾದಷ್ಟು ಬೆಳಿಗ್ಗೆ ಬೇಗ ಏಳೋದನ್ನ ರೂಢಿ ಮಾಡ್ಕೊಳ್ಳಿ. ಸಕಾರಾತ್ಮಕ ಆಲೋಚನೆಗಳು ಮತ್ತು ಶಾಂತಿಯುತ ಮನಸ್ಸಿನಿಂದ ನೀವು ದಿನವನ್ನು ಪ್ರಾರಂಭ ಮಾಡ್ತೀನಿ ಅಂದ್ರೆ ಖಂಡಿತವಾಗಿಯೂ ಕೂಡ ಶುಭ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ಇರುತ್ತೆ ಅಂತ ಹೇಳಬಹುದು. ನಿಮ್ಮ ಜೀವನ ಹಸಿರಾಗತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಈ ಒಂದು ಸಂದರ್ಭದಲ್ಲಿ ನೀವು ಸಾಧ್ಯವಾದಷ್ಟು ಹೊಸ ಹೊಸ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಬೇಕಾಗತ್ತೆ. ಅಥವಾ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಒಂದು ಸಂದರ್ಭದಲ್ಲಿ ಆರಂಭ ಮಾಡಿ. ಹಿಂದಿನಂತೆ ನೀವು ಈ ಸಂದರ್ಭದಲ್ಲಿ ಲಾಭವನ್ನ ಕೂಡ ಕಂಡುಕೊಳ್ತೀರಾ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನೀವು ಏನ್ ಅನ್ಕೊಳ್ತಿರೋ ಅದೆಲ್ಲವೂ ಕೂಡ ಆಗುತ್ತೆ. ಕೈ ತುಂಬಾ ವರಮಾನ ಅನ್ನೋದು ಸಿಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ, ಅಧ್ಯಯನಶೀಲರಿಗೆ ಫಲದಾಯಕ ಸಮಯ ಇದಾಗಿದ್ದು ವ್ಯವಹಾರಗಳಲ್ಲಿ ಸಹಾಯ ದೊರಕುತ್ತೆ, ಯಶಸ್ಸು ಲಭಿಸುತ್ತೆ ಅಂತ ಹೇಳಬಹುದು. ನೂತನ ಮಿತ್ರರ ಸಮಾಗಮದಿಂದ ಸಂತಸ ಕಾಣ್ತೀರಾ. ಪಾಲುದಾರಿಕಾ ಕ್ಷೇತ್ರದಲ್ಲಿ ಪ್ರಗತಿ ಇದ್ದು ಕೈ ತುಂಬಾ ಹಣವನ್ನ ಕಾಣ್ತೀರಾ. ಸಾಂಸಾರಿಕ ಸುಖ ಕೂಡ ವೃದ್ಧಿ ಆಗತ್ತೆ. ಗಣ್ಯ ವ್ಯಕ್ತಿಗಳ ಸಂಪರ್ಕ ಆಗತ್ತೆ. ವಿದ್ಯಾವಂತರೊಂದಿಗೆ ಸಮಾಲೋಚನೆಯನ್ನ ನಡೆಸ್ತೀರಾ. ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದ ಬದಲಾವಣೆಯನ್ನು ನೀವು ಕಾಣ್ತೀರಾ ಅಂತ ಹೇಳಬಹುದು. ಜೊತೆಗೆ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಯಾಗತ್ತೆ. ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಾಣ್ತೀರಾ. ಅನಿರೀಕ್ಷಿತ ಧನಾಗಮನವಾಗತ್ತೆ. ಸಂಗಾತಿಯ ಆರೋಗ್ಯ ಕೂಡ ವೃದ್ಧಿಯಾಗತ್ತೆ. ಸಣ್ಣ ಪ್ರಯಾಣದ ಸಂಭವ ಜಾಸ್ತಿ ಕಾಣ್ತಿರೋದ್ರಿಂದ ಸಾಧ್ಯವಾದಷ್ಟು ಪ್ರಯಾಣದ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿಯಾಗತ್ತೆ. ನಿರೀಕ್ಷೆಗೆ ಸರಿಯಾದ ಧನ ಸಂಪಾದನೆ ಆಗತ್ತೆ. ವ್ಯವಹಾರ ನಿಮಿತ್ತ ದೂರ ಪ್ರಯಾಣದ ಸಂಭವ ಇದ್ದು ಗೃಹೋಪಕರಣಗಳ ವಸ್ತುಗಳ ಸಂಗ್ರಹ ಜಾಸ್ತಿ ಆಗ್ತಾ ಹೋಗುತ್ತೆ. ಮಿತ್ರರಿಂದ ಕೂಡ ಸಹಾಯ ಸಿಗುತ್ತೆ. ಧನಾರ್ಜನೆಗೆ ವಿಪುಲ ಅವಕಾಶಗಳು ಸಿಗುತ್ತೆ. ಮನೆಯಲ್ಲಿ ನೆಮ್ಮದಿಯಲ್ಲಿದ್ದು ಉದ್ಯೋಗ ಕೆಲಸ ಕಾರ್ಯದಲ್ಲಿನ ಅಡಚಣೆಗಳು ದೂರವಾಗಿ ನಿರೀಕ್ಷಿತ ಸ್ಥಾನವನ್ನ ತಲುಪಲಿಕ್ಕೆ ಈ ಸಂದರ್ಭದಲ್ಲಿ ನಿಮ್ಗೆ ಸಾಧ್ಯ ಆಗತ್ತೆ ಅಂತ ಹೇಳಬಹುದು. ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಕೂಡ ಕೂಡಿ ಬಂದಿದ್ದು ಈ ಒಂದು ಸಂದರ್ಭದಲ್ಲಿ ನೀವಿಷ್ಟಪಟ್ಟವರನ್ನೇ ಮದುವೆ ಆಗಬಹುದು. ಕಠಿಣ ಪರಿಶ್ರಮದ ಮೂಲಕ ಪ್ರಗತಿ ಸಾಧಿಸಲಿಕ್ಕೆ, ಶಾಶ್ವತ ಯಶಸ್ಸನ್ನ ಬಯಸಲಿಕ್ಕೆ ಈ ಸಂದರ್ಭದಲ್ಲಿ ನಿಮಗೆ ಅನುಕೂಲಕರ ಫಲಿತಾಂಶಗಳು ನಿರ್ಮಾಣವಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮ ಕೆಲಸದಲ್ಲಿ ಗುರುತಿಸಲ್ಪಡುತ್ತೆ.
ಹಿಂದೆ ಗಮನಿಸದೆ ಹೋದ ಪ್ರಯತ್ನಗಳು ಈಗ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಸರ್ಕಾರಿ ಉದ್ಯೋಗಗಳು ಅಥವಾ ಉನ್ನತ ಹುದ್ದೆಗಳಿಗೆ ತಯಾರಿ ನಡೆಸ್ತಿರೋರಿಗೆ ಈ ಸಮಯ ಅನುಕೂಲಕರ ಅಂತ ಹೇಳಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕ್ರಮೇಣ ಸಾಧ್ಯತೆಗಳು ಒಳ್ಳೆಯ ಫಲಗಳನ್ನು ತಂದುಕೊಡುತ್ತೆ. ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಬಲಗೊಳ್ಳುತ್ತೆ. ವಿಶೇಷವಾಗಿ ನೀವು ದೀರ್ಘಾವಧಿಗಾಗಿ ಯೋಚನೆಯನ್ನ ಮಾಡ್ತಿದ್ರೆ, ವಿರೋಧಿಗಳೊಂದಿಗೆ ನಡೆಯುತ್ತಿರುವ ವಿವಾದಗಳು ಇದ್ರೆ ಅದೆಲ್ಲವೂ ಕೂಡ ಕ್ರಮೇಣ ಕಡಿಮೆ ಆಗುತ್ತೆ. ವ್ಯವಹಾರ ನಿರ್ಧಾರಗಳು ನಿಮ್ಮ ಪರವಾಗಿ ಇರುತ್ತೆ ಅಂತ ಹೇಳಬಹುದು. ಸ್ಥಗಿತಗೊಂಡ ಯೋಜನೆಗಳು ಪುನರಾರಂಭಗೊಳ್ಳುತ್ತೆ. ಹಿರಿಯ ಅಧಿಕಾರಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳಿಂದ ನಿಮಗೆ ಬೆಂಬಲ ದೊರಕುತ್ತೆ. ಹೂಡಿಕೆ ಮಾಡಬೇಕು ಅಂತ ನೀವು ಫಿಕ್ಸ್ ಆಗಿದ್ರೆ ಅಂದ್ರೆ ಹೂಡಿಕೆ ಮಾಡೋಕಿನ ಮೊದಲು 1000 ಬಾರಿ ಯೋಚನೆ ಮಾಡಬೇಕಾಗತ್ತೆ. ಒಂದಷ್ಟು ಹಿರಿಯ ವ್ಯಕ್ತಿಗಳ ಸಲಹೆ ಸೂಚನೆಯನ್ನ ತೆಗೆದುಕೊಳ್ಳಬೇಕಾಗತ್ತೆ. ಜೊತೆಗೆ ಆ ಕ್ಷೇತ್ರದಲ್ಲಿ ನಿಪುಣರಾಗಿರ್ತಕ್ಕಂಥವ್ರನ್ನ ನೀವು ಈ ಸಂದರ್ಭದಲ್ಲಿ ಬಳಸ್ಕೊಂಡ್ರಿ ಅಂದ್ರೆ ಖಂಡಿತವಾಗಿಯೂ ಕೂಡ ಅವರಿಂದ ನಿಮ್ಗೆ ಶುಭ ಜೊತೆಗೆ ಲಾಭ ಎರಡು ಕೂಡ ಆಗುತ್ತೆ ಅಂತ ಹೇಳಬಹುದು. ಭವಿಷ್ಯದ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ನಡೆಸ್ತೀರಾ. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳಿಂದ ಕೂಡ ನಿಮ್ಗೆ ಲಾಭ ಆಗುತ್ತೆ. ಸಾಧ್ಯ ಆದಷ್ಟು ಹಿತಶತ್ರುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕೆಲಸಗಳು ಕಷ್ಟವಾದ್ರೂ ಸ್ವತಃ ನೀವು ಸೋತ್ರಿ ಅಂತ ಘೋಷಣೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಕಠಿಣ ಪರಿಶ್ರಮ ಅಂದ್ರೆ ನಿಮ್ಮ ಎಫರ್ಟ್ಸ್ ತುಂಬಾನೇ ಮುಖ್ಯವಾಗುತ್ತೆ. ಪೊಲೀಸ್ ಅಧಿಕಾರಿಗಳಿಗೆ ವರ್ಗಾವಣೆ ಆಗುತ್ತೆ ಅಂತ ಹೇಳಲಾಗ್ತದೆ. ನೀವು ಮಾಡದಂತಹ ಒಂದಷ್ಟು ತಪ್ಪಿನಿಂದ ನಷ್ಟವನ್ನು ಅನುಭವಿಸಬೇಕಾಗಿ ಬರಬಹುದು. ಬರಬೇಕಾಗಿದ್ದ ಹಣ ತುಸು ಅಡಚಣೆಗಳಿಂದ ದೂರವಾಗುತ್ತೆ. ಕೋರ್ಟ್ ಕಚೇರಿಯ ಕೆಲಸ ಕಾರ್ಯಗಳು ಪರದಾಟವಿಲ್ಲದೆ ಅನುಕೂಲಕ್ಕೆ ತಕ್ಕಂತೆ ನಡೆಯುತ್ತೆ. ಸಹೋದರರು ಬಹಳ ದಿನದ ನಂತರ ಆಗಮನವನ್ನ ಮಾಡ್ತಾರೆ. ಹೀಗಾಗಿ ಮನೆಗೆ ಅವರ ಆಗಮನ ಸಂತಸಕ್ಕೆ ಕಾರಣವಾಗುತ್ತೆ. ವೃತ್ತಿಯಲ್ಲಿನ ಸಣ್ಣ ಪುಟ್ಟ ಬದಲಾವಣೆಯು ನಿಮಗೆ ಧನ ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಲಾಗ್ತಿದೆ. ಜೊತೆಗೆ ನೀವು ವೃತ್ತಿಯಲ್ಲಿ ಅಭಿವೃದ್ಧಿ ಸಮಾಧಾನವನ್ನ ನೀಡುವಂತೆ ಮಾಡುತ್ತೆ. ದಿನಸಿ ವ್ಯಾಪಾರಿಗಳು ವ್ಯಾಪಾರವನ್ನು ವಿಸ್ತರಣೆ ಮಾಡೋದಕ್ಕಿಂತ ಗುಣಮಟ್ಟ ಕಾಪಾಡ್ತಕ್ಕಂಥ ಒಂದಷ್ಟು ಆಲೋಚನೆಗಳನ್ನ ಮಾಡಬೇಕಾಗುತ್ತೆ. ಈ ಹಿಂದಿನಿಂದ ಬಂದಂತಹ ಆಸ್ತಿ ಸಮಸ್ಯೆಗಳು ಮಾತುಕತೆಯ ಮೂಲಕ ಈ ಸಂದರ್ಭದಲ್ಲಿ ಇತ್ಯರ್ಥವಾಗುತ್ತೆ. ಆದರ್ಶವಾದಿ ಗುಂಪಿನ ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಳ್ಳೋದ್ರಿಂದ ವ್ಯಕ್ತಿತ್ವದಲ್ಲಿ ಒಳ್ಳೆಯ ಬದಲಾವಣೆಗಳಾಗುತ್ತೆ. ಕಂಪನಿಯ ವಿದೇಶದಲ್ಲಿನ ಹುದ್ದೆಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಖಂಡಿತವಾಗಿಯೂ ಜಯ ನಿಮ್ಮದೇ. ಶತ್ರುಗಳ ವಿರುದ್ಧ ಕೂಡ ಪ್ರಗತಿಯನ್ನ ಕಾಣ್ತೀರಾ. ನಿಮ್ಮೊಡನೆ ಹರಿದು ಬರುವಂತಹ ಅವಕಾಶಗಳು ಮುಕ್ತ ಮನಸ್ಸಿನಿಂದ ನೀವು ಸ್ವೀಕಾರವನ್ನು ಮಾಡಿದ್ದೇ ಆದಲ್ಲಿ ನೀವು ಸಾಕಷ್ಟು ಪಾಸಿಟಿವ್ ವೈಬ್ಸ್ ಅನ್ನ ನೋಡಬಹುದು. ಉದ್ಯೋಗದಲ್ಲಿ ಬದಲಾವಣೆಗೆ ಪೂರಕವಾದ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ನಿರೀಕ್ಷಿಸುತ್ತಿದ್ದಂತಹ ವ್ಯವಹಾರಗಳಲ್ಲಿನ ನುರಿತ ಸಲಹೆಗಳನ್ನು ಪಡೆದುಕೊಳ್ಳೋದಕ್ಕಿಂತ ನೀವು ಸಾಧ್ಯವಾದಷ್ಟು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ರೆ ಯಶಸ್ವಿ ಆಗ್ತೀರಾ. ಷೇರುಗಳ ಮೇಲೆ ಹೆಚ್ಚಿನ ಹೂಡಿಕೆ ವಿಚಾರದಲ್ಲಿ ಆಳವಾಗಿ ಯೋಚಿಸಿ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ. ತೈಲ ಲೇಪನ ಈ ಒಂದು ರೀತಿಯ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥವರಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಹೀಗಾಗಿ ಸ್ವಲ್ಪ ಆರೋಗ್ಯದತ್ತ ಗಮನ ಹರಿಸಿ. ದುಡುಕು ಬುದ್ಧಿ ಕಡಿಮೆ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು. ಇಲ್ಲವಾದ್ರೆ ಒಂದಷ್ಟು ನಷ್ಟಗಳು ಗೋಚರವಾಗ್ತದೆ. ನಾನು ಹೇಳಿದಂತಹ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟು ಮುಂದೆ ನಡೆದರೆ ಖಂಡಿತವಾಗಿಯೂ ಕೂಡ ವೃಷಭ ರಾಶಿಯವರ ರಾಶಿ ಭವಿಷ್ಯ ಅದ್ಭುತವಾಗಿದ್ದು ಸಾಕಷ್ಟು ಲಾಭ ಜೊತೆಗೆ ನೆಮ್ಮದಿಯನ್ನ ಕಾಣ್ತಾರೆ. ಧನ್ಯವಾದಗಳು.